1,56,436 ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದರು. ಅದರಲ್ಲಿ 1,13,752 ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. 72.71 ಇದು ಪರ್ಸೆಂಟೇಜ್ ಆಫ್ ಪಾಸಿಂಗ್ ಸ್ಟೂಡೆಂಟ್ಸ್ ಇದೆ. ವಾಣಿಜ್ಯ ವಿಭಾಗದಲ್ಲಿ 1,95,909 ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದರು. ಅದರಲ್ಲಿ ತೇರ್ಗಡೆಯಾದವರು 1,66,362, 84.92% ಇದೆ. ವಿಜ್ಞಾನ ವಿಭಾಗದಲ್ಲಿ 2,70,474 ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದರು. ತೇರ್ಗಡೆಯಾದವರು 2,46,744, ಶೇಕಡವಾರು 91.23. ಒಟ್ಟಾರೆ 6,22,819 ಫ್ರೆಶರ್ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದರು ಎಕ್ಸಾಮಿನೇಷನ್ನಲ್ಲಿ. ಅದರಲ್ಲಿ ತೇರ್ಗಡೆಯಾದವರು 5,26,858, ಶೇಕಡವಾರು ಉತ್ತೀರ್ಣ 84.59% ಇದೆ. ವರ್ಗವಾರು ಫಲಿತಾಂಶವನ್ನು ಹೇಳೋದಾದರೆ, ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳು ಹಾಜರಾದವರು 1,25,552, ತೇರ್ಗಡೆಯಾದವರು 90,897, ಶೇಕಡವಾರು ಉತ್ತೀರ್ಣ 72.40. ಪರಿಶಿಷ್ಟ ಪಂಗಡ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು 45,486, ತೇರ್ಗಡೆಯಾದವರು 33,106, ಶೇಕಡವಾರು ಉತ್ತೀರ್ಣ 72.78. ಕ್ಯಾಟಗರಿ 1 ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು 47,856, ತೇರ್ಗಡೆಯಾದವರು 38,779, ಶೇಕಡವಾರು ಉತ್ತೀರ್ಣ ಪ್ರಮಾಣ 81.03. 2A ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು 1,47,425, ತೇರ್ಗಡೆಯಾದವರು 1,23,911, ಶೇಕಡವಾರು ಉತ್ತೀರ್ಣ 84.05%. 2B ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಹಾಜರಾದವರು 79,274, ತೇರ್ಗಡೆಯಾದವರು 63,149, ಶೇಕಡವಾರು ಉತ್ತೀರ್ಣ 79.66. 3A ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಹಾಜರಾದವರು 64,826, ತೇರ್ಗಡೆಯಾದವರು 56,780, ಶೇಕಡವಾರು ಉತ್ತೀರ್ಣ ಪ್ರಮಾಣ 87.59. 3B ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು 1,06,974, ತೇರ್ಗಡೆಯಾದವರು 90,477, ಶೇಕಡವಾರು ಉತ್ತೀರ್ಣ ಪ್ರಮಾಣ 84.58. ಸಾಮಾನ್ಯ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು 63,686, ತೇರ್ಗಡೆಯಾದವರು 55,591, ಶೇಕಡವಾರು ಉತ್ತೀರ್ಣ 87.29. ಮಾಧ್ಯಮವಾರು ಫಲಿತಾಂಶ. ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದು ಹಾಜರಾದಂಥವರು 2,50,467 ವಿದ್ಯಾರ್ಥಿಗಳು. ಅದರಲ್ಲಿ ತೇರ್ಗಡೆಯಾದವರು 1,76,351, ಶೇಕಡವಾರು ಉತ್ತೀರ್ಣ 70.41. ಆಂಗ್ಲ ಮಾಧ್ಯಮದಲ್ಲಿ, ಇಂಗ್ಲಿಷ್ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳ ಹಾಜರಾದ ಸಂಖ್ಯೆ 4,30,612, ತೇರ್ಗಡೆಯಾದವರು 3,76,339, ಶೇಕಡವಾರು ಉತ್ತೀರ್ಣ 87.40. ರಾಜ್ಯದಲ್ಲಿ ವಿವಿಧ ಶ್ರೇಣಿಗಳಲ್ಲಿ ಉತ್ತೀರ್ಣವಾಗಿರುವ ಒಟ್ಟಾರೆ ವಿದ್ಯಾರ್ಥಿಗಳ ವಿವರ. ಡಿಸ್ಟಿಂಕ್ಷನ್ ಉನ್ನತ ಶ್ರೇಣಿಯಲ್ಲಿ 1,53,370 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಪ್ರಥಮ ದರ್ಜೆ 85% ಕಡಿಮೆ ಹಾಗೂ 60 ಅಥವಾ 60ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 2,89,733. ದ್ವಿತೀಯ ದರ್ಜೆ 60ಕ್ಕಿಂತ ಕಡಿಮೆ ಹಾಗೂ 50 ಅಥವಾ 50ಕ್ಕಿಂತ ಹೆಚ್ಚು ಅಂಕ ಪಡೆದವರು 72,098. ತೃತೀಯ ದರ್ಜೆ 50ಕ್ಕಿಂತ ಕಡಿಮೆ ಅಂಕಗಳು ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ 37,489. ಒಟ್ಟು 5,52,690 ವಿದ್ಯಾರ್ಥಿಗಳು.
100ಕ್ಕೆ 100 ಅಂಕಗಳನ್ನು ಗಳಿಸಿದ ವಿವರವನ್ನು ನಾವು ನಿಮಗೆ ಆಗಲೇ ಶೇರ್ ಮಾಡಿದ್ದೀವಿ. ಜಿಲ್ಲೆಗಳ ಶೇಕಡಾವಾರು ಫಲಿತಾಂಶ, ಇದರಲ್ಲಿ ನಾವು ಫ್ರೆಶರ್ ಸ್ಟೂಡೆಂಟ್ಸ್ ಅಥವಾ ಹೊಸಬರನ್ನು ಮಾತ್ರ ಕನ್ಸಿಡರ್ ಮಾಡಿ ಈ ಒಂದು ರ್ಯಾಂಕಿಂಗನ್ನು ಕೊಟ್ಟಿರೋದು. ಪ್ರಥಮ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ 97.37% ರಿಸಲ್ಟ್ ಬಂದಿದೆ. ಎರಡನೇ ಸ್ಥಾನದಲ್ಲಿ ಉಡುಪಿ ಜಿಲ್ಲೆ 96.80. ಮೂರನೇ ಸ್ಥಾನದಲ್ಲಿ ವಿಜಯಪುರ ಜಿಲ್ಲೆ 94.89. ನಾಲ್ಕನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ 92.51. ಐದನೇ ಸ್ಥಾನದಲ್ಲಿ ಕೊಡಗು ಜಿಲ್ಲೆ 92.13. ಈ ರೀತಿ ಎಲ್ಲ ಜಿಲ್ಲೆಗಳ ನಾವು ಅಂಕಿಅಂಶವನ್ನು ನಿಮಗೆ ಕೊಟ್ಟಿದ್ದೀವಿ. ಇನ್ನು ವಿಶೇಷ ಚೇತನ ವಿದ್ಯಾರ್ಥಿಗಳ ಫಲಿತಾಂಶ, ಆಟಿಸಮ್ ವಿದ್ಯಾರ್ಥಿಗಳು ಅವರು ಹಾಜರಾದವರು 60 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ 23 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. 38.33% ಉತ್ತೀರ್ಣ. ಸೆರೆಬ್ರಲ್ ಪಾಲ್ಸಿ ವಿದ್ಯಾರ್ಥಿಗಳು 60 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ ತೇರ್ಗಡೆ ಆಗಿರೋರು 39, 65% ಉತ್ತೀರ್ಣ. ಶ್ರವಣ ದೋಷ ಉಳ್ಳಂಥ ವಿದ್ಯಾರ್ಥಿಗಳು 282, ಅದರಲ್ಲಿ ತೇರ್ಗಡೆ ಆದವರು 168, 59.57%. ಲರ್ನಿಂಗ್ ಡಿಸಬಿಲಿಟಿ ಇರುವಂತಹ ವಿದ್ಯಾರ್ಥಿಗಳು 166 ಹಾಜರಾಗಿದ್ದರು. ಅದರಲ್ಲಿ ತೇರ್ಗಡೆಯಾದವರು 108, 65.06%. ಲೋಕೋಮೋಟರ್ ಇಂಪೇರ್ಮೆಂಟ್ ಇರುವಂಥ ವಿದ್ಯಾರ್ಥಿಗಳು 619 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ ತೇರ್ಗಡೆಯಾದವರು 399, 64.46. ಮೆಂಟಲ್ ರಿಟಾರ್ಡೇಷನ್ ಇರುವಂಥ ವಿದ್ಯಾರ್ಥಿಗಳು 96, ಅದರಲ್ಲಿ 62 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. 64.58%. ಮಲ್ಟಿಪಲ್ ಡಿಸೆಬಿಲಿಟಿ ಇರುವಂಥ 111 ವಿದ್ಯಾರ್ಥಿಗಳು ಹಾಜರಾಗಿದ್ದು ಅದರಲ್ಲಿ 69 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. 62.16% ಉತ್ತೀರ್ಣ. ಸ್ಪೀಚ್ ಡಿಸೆಬಿಲಿಟಿ ಇರುವಂಥ ವಿದ್ಯಾರ್ಥಿಗಳು 28 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ 17 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. 60.71%. ದೃಷ್ಟಿ ದುರ್ಬಲತೆ ಇರುವಂಥ 394 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ 312 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. 79.19%. ವಿವಿಧ ಬಗೆಯ ಕಾಲೇಜುಗಳ ಒಟ್ಟಾರೆ ಫಲಿತಾಂಶದ ವಿವರ. ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಇದರಲ್ಲಿ ಹಾಜರಾದವರು 1,55,313 ವಿದ್ಯಾರ್ಥಿಗಳು. ತೇರ್ಗಡೆಯಾದವರು 1,16,940. ಶೇಕಡಾವಾರು ಉತ್ತೀರ್ಣ 75.29. ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು 1,226 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ತೇರ್ಗಡೆಯಾದವರು 79,999. ಶೇಕಡಾ 79.82 ಉತ್ತೀರ್ಣ. ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 3,10,778 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಇದರಲ್ಲಿ 2,81,133 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಶೇಕಡಾವಾರು ಉತ್ತೀರ್ಣ 90.46. BBMP ವ್ಯಾಪ್ತಿಯಲ್ಲಿರುವಂತಹ ಪದವಿ ಪೂರ್ವ ಕಾಲೇಜುಗಳು, ಇಲ್ಲಿ 2,310 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಇದರಲ್ಲಿ 1,776 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. 76.88% ಉತ್ತೀರ್ಣ. ವಿಭಜಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 54,182 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ತೇರ್ಗಡೆಯಾದವರು 47,010, 86.76%. ಯಾವ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ ಅದರಲ್ಲಿ ಮರುಮೌಲ್ಯಮಾಪನದಲ್ಲಿ ಏನು ಅಂಕ ಬರುತ್ತೆ ಅದೇ ಫೈನಲ್ ಅಂಕ ಆಗಿರುತ್ತೆ. ಸೊ ಎಕ್ಸಾಮಿನೇಷನ್ 1ಗೆ ಮರುಮೌಲ್ಯಮಾಪನ ಸಮಿತಿ ಏನಿದೆ ಯಾವ ಅಂಕಗಳನ್ನ ನೀಡಿ ತೀರ್ಮಾನ ಮಾಡ್ತಾರೋ ಅದೇ ಫೈನಲ್ ಆಗಿರುತ್ತೆ. ಅದರ ಮೇಲೆ ಅಪೀಲ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಮರುಮೌಲ್ಯಮಾಪನದ ಮತ್ತು ಮರು ಎಣಿಕೆಯ ಫಲಿತಾಂಶವನ್ನು ನಮ್ಮ ಮಂಡಳಿಯ ವೆಬ್ಸೈಟ್ KSCAB.Karnataka.gov
.in ನಾವು ಪ್ರಕಟಣೆ ಮಾಡ್ತೀವಿ. ಅಂಕಗಳನ್ನ ಮರು ಎಣಿಕೆ ಮಾಡೋದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ. ರಿವ್ಯಾಲ್ಯೂಯೇಷನ್ಗೆ ಮಾತ್ರ ಶುಲ್ಕ ಇರ್ತದೆ, ನಿಗದಿತ ಶುಲ್ಕ ಇರುತ್ತೆ. ಪರೀಕ್ಷೆ 2ಕ್ಕೆ ನೋಂದಾಯಿಸಿಕೊಳ್ಳೋದಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. 10ನೇ ತಾರೀಕಿನಿಂದ ಅಂದರೆ ಇವತ್ತಿನಿಂದ 16ನೇ ತಾರೀಕುವರೆಗೂ 2ನೇ ಎಕ್ಸಾಮಿನೇಷನ್ 2ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸ್ಕೊಡಲಾಗಿದೆ. ಇದನ್ನು ಕಾಲೇಜ್ಗಳಲ್ಲಿ ಪ್ರಿನ್ಸಿಪಲ್ಸ್ ಅವರ ಮುಖಾಂತರ ಆದರೂ ಮಾಡ್ಬೋದು, ಅಥವಾ ಆನ್ಲೈನ್ ನಮ್ಮ ಪೋರ್ಟಲ್ನಲ್ಲಿ ವಿದ್ಯಾರ್ಥಿಗಳೇ ನೇರವಾಗಿ ರಿಜಿಸ್ಟರ್ ಕೂಡ ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಇನ್ನು ಈ ಎಕ್ಸಾಮಿನೇಷನ್ನು 29/4/2024ರಿಂದ 17/5/2024 ನಡೆಯುತ್ತೆ. ಮತ್ತು ಈ ಎಕ್ಸಾಮಿನೇಷನ್ ರಿಸಲ್ಟ್ ಏನಿದೆ ಅದನ್ನು CETಗೆ ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಫಸ್ಟ್ ಮತ್ತು ಸೆಕೆಂಡ್ ಎಕ್ಸಾಮಿನೇಷನ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾವುದು ಬರುತ್ತೆ ಅದನ್ನು ಫಸ್ಟ್ ರೌಂಡ್ CET ರ್ಯಾಂಕಿಂಗಿಗೆ ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಸೊ 16ನೇ ತಾರೀಕುವರೆಗೂ ಇಂಪ್ರೂವ್ಮೆಂಟ್ಗಾಗಲಿ ಅಥವಾ ಯಾರ್ದು ನಾಟ್ ಕಂಪ್ಲೀಟೆಡ್ ಇದೆ ಅವರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಇಷ್ಟು ನಮ್ಮ ಸಹಾಯವಾಣಿ ಕೂಡ ಇಲ್ಲಿ ನಾವು ಹೇಳಿದ್ದೀವಿ. 08023310075 ಮತ್ತು 08023310076. ಸೊ ಇಷ್ಟು ಇವತ್ತಿನ ದಿನ ಅಂಕಿ ಅಂಶಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ಮತ್ತು ಟಾಪರ್ಸ್ ಲಿಸ್ಟನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ. ಟಾಪರ್ಸ್ ಲಿಸ್ಟು ಮತ್ತು ಶೂನ್ಯ ಫಲಿತಾಂಶ ಇರುವಂಥ ಕಾಲೇಜ್ಗಳ ಮಾಹಿತಿಯನ್ನು ಕೂಡ ನಾವು ನಿಮಗೆ ಪ್ರೆಸ್ ರಿಲೀಸ್ನಲ್ಲಿ ಕೊಟ್ಟಿದ್ದೀವಿ. ಸೈನ್ಸ್ ಸ್ಟ್ರೀಮ್ ಮೇಲೆ 15 ಮೆಂಬರ್ಸ್ ಎಲ್ಲರೂ ಕೂಡ ಸೇಮ್ ಆಗ್ತಿದೆ. ವೆಯ್ಟೇಜ್ ಮೇಲೆ ಅವರಿಗೆ ಯಾವ ಥರ ವೆಯ್ಟೇಜ್ ಅಲ್ಲ, ಅದು ಸೈನ್ಸ್ನಲ್ಲಿ ಅವರಿಗೆ ಪ್ರಾಕ್ಟಿಕಲ್ಸ್ ಮತ್ತು ಥಿಯರಿ ಮಾರ್ಕ್ಸ್ ಏನು ಬಂದಿದೆ ಅದ್ರ ಮೇಲೆ ಬಂದಿರೋದು. ಆಲ್ ಆರ್ ಟಾಪರ್ಸ್. ಈಕ್ವಲ್ ಸ್ಕೋರ್ ಇದ್ದಾಗ ಈಗ 3 ಜನ ಈಕ್ವಲ್ ಬಂದರೆ 3 ಜನ ಟಾಪರ್ಸ್. ಈ ಬಾರಿ ನಾವು 80-20 ಪ್ಯಾಟರ್ನನ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ. ಸೊ ಅದು ಒಂದು ಮೇಜರ್ ರೀಸನ್ ಇದೆ ಇನ್ಕ್ರೀಸ್ ಆಫ್ ರಿಸಲ್ಟ್ಸ್ ಆಗಲಿಕ್ಕೆ. ಇಂಟರ್ನಲ್ ಅಸೆಸ್ಮೆಂಟ್ 20 ಮಾರ್ಕ್ಸ್ ಆ್ಯಂಡ್ 80 ಮಾರ್ಕ್ಸ್ ಥಿಯರಿ ಎಕ್ಸಾಮಿನೇಷನ್ ಇತ್ತು. ಮತ್ತು 80 ಮಾರ್ಕ್ಸ್ನಲ್ಲಿನೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಫಸ್ಟ್ 20 ಕ್ವೆಶನ್ಸ್ ಏನಿದೆ ಅದು ಈ ಪ್ಯಾಟರ್ನಲ್ಲಿ ಇದ್ದಿದ್ದರಿಂದ ಮಾರ್ಕ್ಸಿಂಗ್ ಈ ಬಾರಿ ರಿಸಲ್ಟ್ ಇನ್ಕ್ರೀಸ್ ಆಗಿದೆ. Last year same pattern. 80-20. 80-20 was not there last year. 80-20 was introduced this year. Multiple choice questions were introduced last year. So to that extent, ಕಳೆದ ವರ್ಷ ಕೂಡ ಈಗ MCQs ಇತ್ತು. ಈ ವರ್ಷ ಆಲ್ ದ ನಾನ್ ಸೈನ್ಸ್ ಸಬ್ಜೆಕ್ಟ್ಸ್ ಅಲ್ಲಿ 100 per ಮಾರ್ಕ್ಸ್ಗೆ ಎಕ್ಸಾಮ್ಸ್ ನಡೀತಾ ಇದೆ. ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಬಿಟ್ಟು. ಸೊ ಈ ವರ್ಷ ಈಗ ಎಲ್ಲ ಬಾಕಿ ಎಲ್ಲ ನಾನ್ ಸೈನ್ಸ್ ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸು, ಇಂಗ್ಲೀಷ್, ಕನ್ನಡ ಎಲ್ಲದರಲ್ಲಿ ಈಗ 80 ಮಾರ್ಕ್ಸ್ ಅಷ್ಟೇ ಇದ್ದಿದ್ದು. 20 ಮಾರ್ಕ್ಸ್ ಫಸ್ಟ್ ಇಂಟರ್ನಲ್ ಅಸೆಸ್ಮೆಂಟ್, 30 ಮಾರ್ಕ್ಸ್ ವ್ಯಾಲ್ಯೂಯೇಷನ್ ಮೂಲಕ ಅದನ್ನು ಇದು ಮಾಡಿದ್ದಾರೆ. ಪುನರಾವರ್ತಿತ ಮತ್ತು ಫಲಿತಾಂಶ ಉತ್ತಮಪಡಿಸಿಕೊಳ್ಳೋದು. ಪುನರಾವರ್ತಿತ ಅಂದರೆ ಅವ್ರದ್ದು ನಾಟ್ ಕಂಪ್ಲೀಟೆಡ್, ಅಂದರೆ ಅವ್ರದ್ದು ಫೇಲ್ ಆಗಿರುತ್ತೆ. ಉತ್ತಮ ಪಡಿಸ್ಕೊಳ್ಳೋದು ಅಂದರೆ ಪಾಸ್ ಆಗಿರ್ತಾರೆ ಸ್ಟೂಡೆಂಟು, ಬಟ್ ಅವರು ರಿಸಲ್ಟ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಅಂಥವರು ಕೂಡ ಸೆಕೆಂಡ್ ಎಕ್ಸಾಮಿನೇಷನ್ಗೆ ಅಪಿಯರ್ ಆಗ್ಬೋದು. ಬರೀ ಈಗ ಫೇಲ್ಡ್ ಕ್ಯಾಂಡಿಡೇಟ್ಸ್ ಹೆಚ್ಚಾಗಿನೇ ಅವರೇ ಅಪಿಯರ್ ಆಗ್ತಾ ಇದ್ರು. ಈ ವರ್ಷದಿಂದ ನಾವು ಇಂಪ್ರೂವ್ಮೆಂಟ್ಗೂ ಅವಕಾಶ ಇದೆ ಅಂತ ಹೇಳಿರೋದು. ರಿಜೆಕ್ಟ್ ಮಾಡಕ್ಕೆ ಏನು ಪ್ರಶ್ನೆ ಇಲ್ಲ. ದೇರ್ ಇಸ್ ನೋ ಪ್ರೊಸೀಜರ್. ಅದು ಎಲ್ಲ ಪ್ರೊಸೀಜರ್ ಎಲ್ಲ ತೆಗೆದಾಗಿದೆ. ಯು ಡೋಂಟ್ ನೀಡ್ ನೋಬಡಿ. ಯಾವ ಒಬ್ಬರು ಸ್ಟೂಡೆಂಟು ಈಗ ರಿಸಲ್ಟ್ ಅನ್ನು ರಿಜೆಕ್ಟ್ ಮಾಡೋ ಅಗತ್ಯ ಇಲ್ಲ ಹೇಳಿ. ಈಗ ಅವರು ಈಗ ಇಂಪ್ರೂವ್ಮೆಂಟ್ಗೋಸ್ಕರ ಇನ್ನೊಮ್ಮೆ ಎಕ್ಸಾಮಿನೇಷನ್ ಬರೀಬಹುದು. ಅಂಡ್ ಬೆಸ್ಟ್ ಆಫ್ 3 ಯಾವ್ದಾದ್ರು ಮಾರ್ಕ್ಸ್ ಬರುತ್ತೆ ಅದನ್ನೇ ಬರುತ್ತೆ ಅವ್ರಿಗೆ. ಸೊ ದಿ ಅರ್ಲಿಯರ್ ಮಾರ್ಕ್ಸ್ ಇಸ್ ನಾಟ್ ರಿಜೆಕ್ಟೆಡ್. ಸರ್, ಈಗ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿರ್ತಾರೆ, ಮ್ಯಾಥ್ಸ್ ಒಂದು ಕಡಿಮೆ ಬಂದಿರುತ್ತೆ, ಅದೊಂದು ಇಂಪ್ರೂವ್ ಮಾಡ್ಕೋಬಹುದು. ಹೌದು, ಸಬ್ಜೆಕ್ಟ್ ವೈಸ್ ನಿಮ್ಗೆ ಯಾವ್ದು ಇಷ್ಟ ಇದೆ ಆ ಎಕ್ಸಾಮ್ ಅನ್ನ ಇಂಪ್ರೂವ್ಮೆಂಟ್ಗೋಸ್ಕರ ಬರೀಬಹುದು.
ಥರ್ಡ್ ಬರೀಬಹುದು. ಮೂರಲ್ಲಿ ಯಾವ ಸಬ್ಜೆಕ್ಟ್ ಮೂರಲ್ಲಿ ಯಾವ ಸಬ್ಜೆಕ್ಟ್ ಹೈಯೆಸ್ಟ್ ಬರುತ್ತೆ ಅದಕ್ಕೆ ಫಸ್ಟ್ ಅಲ್ಲಿ ಈಗ ಮ್ಯಾಥ್ಸ್ ಹೈಯೆಸ್ಟ್ ಬಂದಿರುತ್ತೆ, ಸೆಕೆಂಡ್ ಅಲ್ಲಿ ಸೈನ್ಸ್ ಹೈಯೆಸ್ಟ್ ಬಂದಿರುತ್ತೆ. ಹೌದು ಯಾವ್ದು ಹೈಯೆಸ್ಟ್ ಬರುತ್ತೆ ಅದು ಕವರ್ ಮೈಂಡ್ ವರ್ಕ್ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.